ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಅಕ್ಷಯ ತೃತೀಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಸಂಪೂರ್ಣ 12 ಕೆಜಿ ಶ್ರೀಗಂಧ ಲೇಪನ ಅಲಂಕಾರ. ಜಯನಗರದ 5ನೇ ಬಡಾವಣೆ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಬ್ಬುದೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಆರ್.ಕೆ. ವಾದೀಂದ್ರ ಆಚಾರ್ಯರು ಮತ್ತು ಶ್ರೀ ಕೃಷ್ಣ ಗುಂಡಾಚಾರ್ಯರ ನೇತೃತ್ವದಲ್ಲಿ ಅಕ್ಷಯ ತೃತೀಯ ಪ್ರಯುಕ್ತ ರಾಯರ ಬೃಂದಾವನಕ್ಕೆ 5 ತರಹದ ಹಣ್ಣುಗಳಿಂದ ಹಾಗೂ ಗೋಡಂಬಿ, ದ್ರಾಕ್ಷಿ ಮುಂತಾದ ಫಲಗಳಿಂದ ಪಂಚಾಮೃತಾಭಿಷೇಕವು ನೆರವೇರಿತು. ನಂತರ ಬಹಳ ಅಪರೂಪವಾದ ಅಲಂಕಾರ, ವರ್ಷಕ್ಕೊಮ್ಮೆ ಆಚರಿಸುವಂತಹ ಶ್ರೀಗಂಧದ ಲೇಪನ ಅಲಂಕಾರವನ್ನ ರಾಯರ ಬೃಂದಾವನಕ್ಕೆ ಸಂಪೂರ್ಣವಾಗಿ 12 ಕೆಜಿಯಷ್ಟು ಶ್ರೀಗಂಧದಿಂದಲೇ 15 ದಿನಗಳ ಕಾಲ ಶ್ರೀಗಂಧದ ಚಂದನವನ್ನ ತೆಗೆದು ಅದರಿಂದ ಅಲಂಕಾರವನ್ನ ಅರ್ಚಕರು ನೆರವೇರಿಸಿದರು. ಶ್ರೀಗಂಧದಿಂದ ಕಂಗೊಳಿಸುವ ಶ್ರೀ ಗುರುರಾಯರ ಬೃಂದಾವನವನ್ನ ದರ್ಶಿಸಲು ಸಾವಿರಾರು ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿ ಶ್ರೀಗಂಧ ಲೇಪನದ ಸೇವೆಯಲ್ಲಿ ಭಾಗವಹಿಸಿದ್ರು. ಸಂಕಲ್ಪಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದರು ಎಂದು ಶ್ರೀ ನಂದಕಿಶೋರ್ ಆಚಾರ್ಯರವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಮಠದ 41ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ವಾನ್ ಸುರೇಶ್ ಆಚಾರ್ಯವರಿಂದ ಪ್ರವಚನ ಕಾರ್ಯಕ್ರಮವನ್ನ ಸಹಿತ ವಿಶೇಷ ಉತ್ಸವಗಳೊಂದಿಗೆ ಸಕಲ ಭಕ್ತರಿಗೂ ಪ್ರಸಾದವನ್ನ ವಿತರಿಸಲಾಯಿತು. ಶ್ರೀಗಂಧದ ಸೇವೆ ಸಲ್ಲಿಸಿದ ಸೇವಾಕರ್ತುಗಳಿಗೆ ಶನಿವಾರದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅಲಂಕರಿಸುವ ಶ್ರೀಗಂಧದ ಪ್ರಸಾದವನ್ನ ಸೇವಾರ್ಥದಾರರಿಗೆ ಕೊಡಲಾಗುವುದು ಅಂತ ತಿಳಿಸಲಾಗಿದೆ. ಕೃಷ್ಣ ಚಂದನಿದ ಬಂದನೋಡೆ ಒಬ್ಬಾವೃತ ಸಿದ ನಂದಿಸುತ್ತ ಸಕ್ಕರೆ ತುಪ್ಪ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಸೌಭಾಗ್ಯ ಲಕ್ಷ್ಮೀರಮಣ ಗೋವಿಂದ ಶ್ರವಣವೇ ಮೊದಲಾದ ನವವಿಧ ಭಗುದಿಯ ತವ ಕಲಿತಲಿ ಗುರುಗವಿ ಜನಪ್ರಿಯ ಪವಮಾನ ಪವಮಾನ ಪವನ ಸುಂದರ ಕರಾನಂದ ಗಂಗಂಬಿರ ಇಂದೋದನೆಯರ ಮುಖಗಳನ್ನು ನೋಡಿದ ಎಂದ ಕುಸುಮ ಕಾಲದಿಂದ ಮುಡಿಸಿದ ವಂದನೋ ಗೋವಿಂದನೋ ಅರವಿಂದ ನಯನ ಅರವಿಂದ ನಯನ ಪಂಚಸ್ವಧಿಕರಣೇಷು ಅಧಿಲೌಕಮನಿತ್ಯೌ ದಿಶಮಧಿವಿದ್ಯಮಧಿ ತ್ರಯಮಧ್ಯಾತ್ಮಂ ತಾಮಹ ಸಗುಣಿತಾಯತ್ಯಜಡತೆ
ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.